ನಿಮ್ಮದು ಚೇಂಜ್ ಮಾಡ್ಕೊಬೇಕು ಅಂತ ಅದಕ್ಕೆ ನೀರು ಬಿಡಲಿ ಆಫ್ ಮಾಡಿಸ್ಬಿಟ್ಟು. ಈಗ ನಾನೇನು ಹೇಳ್ತಾಯಿನಿ, ಅದು ಎಷ್ಟಾದರೂ ಆಗಲಿ ಅಣ್ಣ, ಸರಿ ಮಾಡಬೇಕು ಅನ್ನೋಂಗಿದ್ರೆ ಅಥವಾ ಹೊಸ ಮಿಷಿನ್ ಹಾಕಬೇಕು ಅಂತಿದ್ರೆ ನಂಗೆ ಗೊತ್ತಿಲ್ಲ, ನೀವೇನಾದರೂ ಹಾಕ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಯಾಕಂದರೆ ಇದು ನಿಮ್ಮದು ಜವಾಬ್ದಾರಿ, ನಂದೊಬ್ಬಂದೇ ಅಲ್ಲ. ನಾನು ಎಷ್ಟು ಬೇಕಾರೋ ಅದಕ್ಕೆ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಇಲ್ಲ ಸರ್, ಅದು ಸಮಸ್ಯೆ ಆಗುತ್ತೆ. ಹೊಸ ಫಿಲ್ಟ್ರೇ ಮಾಡಿಸ್ಕೊಂಡ್ಬಿಡ್ತೀವಿ. ಹೊಸ ಫಿಲ್ಟ್ರೇ ಮಾಡಿ ಇಮಿಡಿಯೇಟ್ ಮಾಡಿ. ಎಷ್ಟಾಗುತ್ತೆ ಹೊಸ ಫಿಲ್ಟ್ರಿಗೆ? ಅದು ಐಡಿಯಾ ಇಲ್ಲ. ಧನ್ಯವಾದಗಳನ್ನು ಹೇಳ್ತಾ, ಬನ್ನಿಕುಪ್ಪೆ ಏನು ಗ್ರಾಮಸ್ಥರ ಈ ಕಷ್ಟಗಳನ್ನು ನಾನೇನು ವಿಡಿಯೋಗಳಲ್ಲಿ ನೋಡಿದೆ, ಪದೇ ಪದೇ ನೋಡ್ತಿದ್ದೆ. ಆ್ಯಕ್ಚುಲಿ ಇವತ್ತು ಹಬ್ಬ, ಯುಗಾದಿ. ಬೆಳಗ್ಗೆ ನಾನು ನನ್ನ ತಮ್ಮನಿಗೆ ಫೋನ್ ಮಾಡಿದೆ, ಸೊ ಬನ್ನಿಕುಪ್ಪೆಗೆ ಹೋಗ್ಬೇಕು ಕಣೋ ಬಾ ಅಂತ. ಹಬ್ಬದ ದಿವಸ ಯಾರು ಬರ್ತಾರೆ ಸಂದೀಪ್, ದಯವಿಟ್ಟು ಬೇಡ ಇವತ್ತು, ನಾಳೆ ಹೋಗೋಣ ಅಂತಂದರು. ನಾನು ಅವ್ನಿಗೆ ಹೇಳಿದೆ, ರಾತ್ರಿ ಯಾಕೋ ನಂಗೆ ನಿದ್ದೆ ಬರಲಿಲ್ಲ. ನಾವು ನೋಡಿದ್ರೆ ಇಂಥ ಒಳ್ಳೆ ನೀರು ಕುಡಿತೀವಿ, ಪ್ರತಿಯೊಂದನ್ನು ಯೋಚನೆ ಮಾಡಿ ಕೆಲಸ ಮಾಡ್ತೀವಿ. ಅಂಥದ್ರಲ್ಲಿ ಬನ್ನಿಕುಪ್ಪೆ ಜನ ಅಷ್ಟೊಂದು ಕಷ್ಟ ಅಂತ ಹೇಳ್ಕೊಂಡ್ಮೇಲೂ ನಮ್ಮ ಪಾಡು ನಾವು ಏನೂ ಗೊತ್ತಿಲ್ಲದ್ರಂಗೆ ಸುಮ್ಮನೆ ಇದ್ದರೆ ಅದು ಒಳ್ಳೆಯದಲ್ಲ. ದೇವ್ರ ಶಕ್ತಿ ಕೊಟ್ಟವನೇ, ನಾಳೆ ನಮ್ಮ ಶಕ್ತಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಇವತ್ತಿರೋ ಶಕ್ತಿನಲ್ಲಿ ಒಂಚೂರು ಅವ್ರ ಜೊತೆ ಹೋಗಿ ನಿಂತ್ಕೊಳ್ಳೋ ಕೆಲಸ ಮಾಡೋಣ, ದಯವಿಟ್ಟು ಬನ್ನಿರಿ ಅಂತ ಹೇಳಿದೆ. ಹುಡುಗರು ಒಂದಷ್ಟು ಜನ ಬಂದರು. ನಾನು ಇಲ್ಲೂ ಫೋನ್ ಮಾಡಿ ಹೇಳಿದಾಗ ರಮೇಶ್ ಅಣ್ಣು ಎಲ್ಲ ಇವತ್ತು ಯಾಕಣ ಬೇಡ, ನಾವು ಜನ ಸೇರಿಸಿದ್ದು, ನಾನು ಜನಕ್ಕೋಸ್ಕರ ನಾನು ಬರ್ತಾಯಿಲ್ಲ, ನಾನು ಏನಾದರೂ ಒಂದು ಮಾಡೋಕ್ಕೆ ಅಂತ ಬರ್ತಾಯಿದ್ದೀನಿ, ದಯವಿಟ್ಟು ಅವಕಾಶ ಕೊಡಿ ಅಂತ ಹೇಳಿದೆ. ಅಣ್ಣನೂ ಒಪ್ಕೊಂಡ್ರು. ಇನ್ನೂ ಗ್ರಾಮಸ್ಥರು ಒಂದಷ್ಟು ಜನ ಎಲ್ಲ ಫೋನ್ ಮಾಡಿದರು. ಸೊ ಅದಕ್ಕೋಸ್ಕರ ಇವತ್ತು ಬಂದ್ವಿ. ಇಲ್ಲಿ ಕುಡಿಯೋ ನೀರು ನಿಜಕ್ಕೂ ಬೇರೆ ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಎಷ್ಟು ವಿಷಯುಕ್ತ ಆಗಿದೆಯೋ ಅದರ 10ರಷ್ಟು ಹೆಚ್ಚು ವಿಷಯುಕ್ತ ಈ ಊರಲ್ಲಾಗಿದೆ. ಇದಕ್ಕೆ ಒಂದು ಕಾರಣ, ಒಂದು ಏನು ನಮಗೆ ಕೊಳಚೆ ನೀರು, HN ವ್ಯಾಲಿ ನೀರು ಬರ್ತಾ ಇರೋವಂಥದ್ದು, ಆ ಬೆಂಕಿಗೆ ತುಪ್ಪ ಸುರಿಯೋ ರೀತಿ, ಗಾಯಕ್ಕೆ ಉಪ್ಪು ಸವರೋ ರೀತಿ, ನಗರಸಭೆಯ ಮಾಲಿನ್ಯವಾದಂತಹ ಏನು UGD ನೀರು ಅದನ್ನು ಟ್ರೀಟ್ ಮಾಡ್ದಿರ, ಇನ್ನೊಂದು ಮಾಡ್ದಿರ ಡೈರೆಕ್ಟಾಗಿ ಕೆರೆಗಳಿಗೆ ತುಂಬ್ತಾ ಇರೋವಂತಹ ವಿಷಯ ನಂಗೆ ಗೊತ್ತಾಯಿತು. ನಿಜಕ್ಕೂ ಇದು ಅಮಾನವೀಯ. ಏನು ಚಿಕ್ಕಬಳ್ಳಾಪುರಿಗೆ ಹೊಂದಿಕೊಂಡಂತಿರುವ ಈ ಬನ್ನಿಕುಪ್ಪೆ ಗ್ರಾಮ ಇವತ್ತೋ ನಾಳೆನೋ ಇದು ನಗರಸಭೆಗೆ ಸೇರೋಗೋ ಅಂಥದ್ದು. ಅವರಿಗೆ ಆ ನೀರಿನಲ್ಲಿ ನಾವು ಮಲಮೂತ್ರಗಳು ತುಂಬಿರೋ ಅಂತಹ ಒಂದು UGD ನೀರನ್ನು ತಗೊಂಬಂದು ತುಂಬ್ತಾ ಇದ್ದೀವಿ ಅಂದರೆ ವ್ಯವಸ್ಥೆ ಏನು ಮಾಡ್ತಿದೆ, ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ನಾವು ಚುನಾಯಿಸಿರುವಂತಹ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ, ಅದನ್ನೆಲ್ಲ ಒಂದು ಸೈಡ್ಗಿಟ್ಟು ಅವ್ರದ್ದು ಯಾವಾಗಲೂ ಇರೋದೇ ಗೋಳು. ನನ್ನ ಜನಗಳ ಜೊತೆ ಏನಾದರೂ ನಿಂತ್ಕೊಳಕ್ಕಾಗುತ್ತಾ ಬನ್ನಿಕುಪ್ಪೆ ಅವ್ರ ಜೊತೆ ಅಂತ ಯೋಚನೆ ಮಾಡಿ ಒಂದಷ್ಟು ನಾನು ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಇವತ್ತು ಹೋರಾಟ ಮಾಡ್ತಿದ್ದೀನಿ, ಜನಗಳ ಪರವಾಗಿ ನಿಂತ್ಕೊಂಡಿದ್ದೀನಿ, ಇದು ನನ್ನ ಒಬ್ಬನ ತಲೆಯಲ್ಲಿ ಬಂದಿರೋ ಐಡಿಯಾ ಅಲ್ಲ. ನೂರಾರು ನೀರಾವರಿ ಹೋರಾಟಗಾರರೇನಿದ್ದಾರೆ, ನೀರಾವರಿ ತಜ್ಞರೇನಿದ್ದಾರೆ, ಮತ್ತು ಜನಗಳಿಗೋಸ್ಕರ ಕಾಳಜಿ ಇರುವಂತಹ ವ್ಯಕ್ತಿಗಳೇನಿದ್ದಾರೆ, ಅವರೆಲ್ಲರ ಜೊತೆ ನಾನು ಚರ್ಚೆ ಮಾಡಿ ಅವರೆಲ್ಲರ ಭಾವನೆಗಳನ್ನು, ಅವರೆಲ್ಲರ ಎಕ್ಸ್ಪೀರಿಯನ್ಸ್, ಅನುಭವಗಳನ್ನು ನನ್ನ ತಲೆಗೆ ತುಂಬಿ ಅವರು ನನ್ನ ಕಳಿಸ್ತಾ ಇದ್ದಾರೆ. ನಾನು ಇವತ್ತು ಹೇಳ್ತಾಯಿದ್ದೀನಿ, ಸಂದೀಪ್ ರೆಡ್ಡಿ ಒಂದು ಮುಖ ಅಲ್ಲ, ಸಂದೀಪ್ ರೆಡ್ಡಿ 10 ಹಲವು ನೂರಾರು ಸಹೃದಯರ ಎಲ್ಲರ ಒಂದು ಭಾವನೆಗಳ ಸಮ್ಮಿಲನ ಈ ಸಂದೀಪ್ ರೆಡ್ಡಿ. ಯಾವುದೇ ಕಾರಣಕ್ಕೂ ಇದು ನನ್ನೊಬ್ಬನ ಅಜೆಂಡಾ ಅಂತ ಯಾರೂ ಅಂದ್ಕೊಳೋದು ಬೇಡ. ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ರಾಜಕೀಯ ಚುನಾವಣೆ ಹತ್ರ ಬರ್ತಿದೆ ಅದಕ್ಕೋಸ್ಕರ ಅಂತ. ಅಲ್ಲವೇ ಅಲ್ಲ, ಚುನಾವಣೆ ಬರಲಿ ಬಿಡಲಿ, ನಾವು ಈ ನೀರು ನಮ್ಮ ಏನು ಮೂಲಭೂತ ಹಕ್ಕು, ಅದಕ್ಕೋಸ್ಕರ ನಾವು ಹೋರಾಟ ಮಾಡಿಲ್ಲ ಅಂತಂದರೆ ಆಯಿತು. ಚುನಾವಣೆ ಅಂತ ಅಂದ್ಕೊಂಡ್ರೂ ಸಹ ನೀವು ಚುನಾವಣೆಗಳಿಗೆ ಬರೋಕ್ಕೂ ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ. ಇಂಥದ್ದೇ ಒಂದು ಏನು ಪ್ರಖರವಾದಂತಹ ವಿಷಯವನ್ನು ನೀವು ಮಾತಾಡಿಲ್ಲ, ಜನಗಳ ಪರವಾಗಿ ನೀವು ನಿಂತಿಲ್ಲ ಅಂದರೆ ಇನ್ನೇನಿದೆ, ನೀವು ರಾಜಕೀಯಕ್ಕೆ ಬರಬೇಕು, ನೀವು ನಾಲಾಯಕ್ಕು ಅಂತ ನಂದು ಒಂದು ಅಭಿಪ್ರಾಯ. ಅದೇ ರೀತಿ ಇವತ್ತು ಎಲ್ಲರನ್ನೂ ಮಾತಾಡ್ಕೊಂಡು ಇಲ್ಲಿ ಬಂದಾಗ ನೀರನ್ನ ಏನು ಮಾಡ್ಬೋದು, ನೀರು ಒಂದು ಒಳ್ಳೆ ನೀರು ಕೊಡೋದಕ್ಕೆ ಏನು ಮಾಡ್ಬೋದು ಅಂತಂದಾಗ ಕೆಲವರು ನೋಡಿ, ಈಗ ಇಮ್ಮಿಡಿಯೇಟ್ ಅರ್ಜೆಂಟಾಗಿ ಮಾಡ್ಬೋದಾಗಿರೋದು ಏನಂತಂದರೆ ನೀರನ್ನು ಟ್ಯಾಂಕರ್ಗಳೆಲ್ಲ ಅವ್ರಿಗೆ ಒಳಿಸ್ಕೊಡಿ, ಒಳ್ಳೆ ನೀರನ್ನ ಕೊಡಿಸಿ, ಎಲ್ಲಿ ಒಳ್ಳೆ ಬೋರ್ವೆಲ್ ಇದೆ ಅಲ್ಲಿಂದ ತರಿಸಿ ಅಷ್ಟು ಜನಕ್ಕೆ ಕುಡಿಯೋ ನೀರು ಅಟ್ಲೀಸ್ಟ್. ನಿಮ್ಗೆ ಬೇರೆ ಎಲ್ಲ ವಿಷಯಗಳಿಗೂ ನಮ್ಗೆ ಕೊಡೋಕ್ಕಾಗದಿರೋ ಅಷ್ಟು ನಮಗೆ ಶಕ್ತಿ ಇನ್ನೂ ಬಂದಿಲ್ಲ, ಆದರೆ ನಿಮಗೆ ಕುಡಿಯೋ ನೀರನ್ನು ಕೊಡಿಸೋ ಅಷ್ಟು ಶಕ್ತಿ ಅಂತೂ ನಮಗಿದೆ. ಅದಕ್ಕೋಸ್ಕರ ಕುಡಿಯೋ ನೀರನ್ನು ಟ್ಯಾಂಕರ್ಗಳನ್ನು ಒದಗಿಸ್ಕೊಡೋ ಅಂತಹ ಒಂದು ಯೋಚನೆ ನಮಗೆ ಬಂತು. ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಊರಿನ ಹಿರಿಯರ ಜೊತೆ ಮಾತಾಡಿದ್ದೀನಿ, ಅವ್ರಿಗೇ ಜವಾಬ್ದಾರಿ ಕೊಟ್ಟಿದ್ದೀನಿ. ನಿಮಗೆ ಅದಕ್ಕೆ ಆರ್ಥಿಕ ಸಹಾಯ ಏನು ಬೇಕು ಅದಕ್ಕೆ ನಾನು ನಿಂತ್ಕೊತೀನಿ ಅಂತ ಹೇಳಿದ್ದೀನಿ. ಈಗ ಇಮ್ಮಿಡಿಯೇಟಾಗಿ ವಾಟರ್ ಟ್ಯಾಂಕರ್ಗಳನ್ನು ವ್ಯವಸ್ಥೆ ಮಾಡೋವಂಥ ಕೆಲಸಕ್ಕೆ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ಜಾಗ ಸಹ ಇದೆ. ಈಗಾಗಲೇ ಕೊಟ್ಟಿರೋಂಥ ವಾಟರ್ ಫಿಲ್ಟ್ರು ಕೆಟ್ಟು ನಿಂತಿದೆಯಂತೆ. ಇದಕ್ಕೆ ಮೊದಲು ಅವರು ನೋಡಿ ನೆನೆಸ್ಕೊತಾ ಇದ್ರು, ಡೈರಿಯಿಂದ
ಯಾರು ಭರಣಿ ವೆಂಕಟೇಶ್ ಅವರು ಕೊಡಿಸಿದ್ದಂಥದ್ದು ಅಂತ. ಆ ರೀತಿ ಯಾವುದೇ ರಾಜಕಾರಣಿ ಕೆಲಸದಿಂದ ಹೆಸರು ಮಾಡೋ ಅಂಥದ್ದು ಆಗಬೇಕು. ಅವ್ರು ಕೊಟ್ಟಿದ್ದು ಇವತ್ತು ಕೆಟ್ಟು ನಿಂತಿದೆ. ಅದು ತುಂಬ ಹಾಳಾಗಿರೋದ್ರಿಂದ ಅದನ್ನು ರಿಪೇರಿ ಕೂಡ ಮಾಡ್ಸೋಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಇವತ್ತು ಹೊಸದು ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದ್ದೀನಿ 100% ನಿಮ್ಗೇನು ಬೇಕೋ ನಾನು ಅದ್ರ ಜೊತೆ ಕೂಡ ನಿಂತ್ಕೊತೀನಿ. ನೀರು ನಮ್ಗೆ ಇಂಪಾರ್ಟೆಂಟ್. ನಾನು ಯಾವುದೋ ಕೊಡ್ತಾ ಇರೋದು ದೇವಸ್ಥಾನಕ್ಕೋ, ಇನ್ಯಾವುದೋ ಕ್ರಿಕೆಟ್ ಟೂರ್ನಮೆಂಟ್ಗೋ, ಇನ್ಯಾವುದೋ ಬೇರೆ ಕೆಲಸಕ್ಕೋ ಸ್ವಲ್ಪ ಹಣ ಅಲ್ಲಿ ಬೇಕಾದ್ರೆ ಲೇಟಾಗಿ ಕೊಡ್ತೀನಿ. ಇದನ್ನು ನನಗೆ ಪ್ರಿಯಾರಿಟಿ ಮಾಡ್ತೀನಿ. ದಯವಿಟ್ಟು ಇದನ್ನು ಮಾಡಿ ಅಂತ ಹೇಳಿದ್ದೀನಿ. ಎಲ್ಲರೂ ಒಗ್ಗೂಡಿ ಅವ್ರ ಕೈಯಲ್ಲಿ ಏನಾಗುತ್ತೋ ಅವ್ರು ಚಂದ ದೇಣಿಗೆ ಮಾಡಿಕೊಳ್ಳಿ. ಅದು ಮಿಕ್ಕಿದ ಅಷ್ಟು ಹಣವನ್ನು ನಾನು ಕೊಟ್ಟು ತಕ್ಷಣವೇ ಒಳ್ಳೆಯ ಒಂದು ಪ್ಯೂರಿಫೈ ಒಂದು ಘಟಕವನ್ನು ಇಲ್ಲಿ ಸ್ಥಾಪನೆ ಮಾಡೋಕ್ಕೆ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿದ್ದೀವಿ.